IPL 2026 ಮಿನಿ ಆಕ್ಷನ್ ಸ್ಟಾರ್ಟ್ ಆಗೋದಕ್ಕೆ ಇನ್ನು 10 ದಿನಗಳು ಅಷ್ಟೇ ಇರೋದು ಮಗ. ಬಾಕಿ ನಮ್ಮ ಡಿಫೆಂಡಿಂಗ್ ಚಾಂಪಿಯನ್ಸ್ RCB ಇವರು ಈ ಒಂದು 2025ರಲ್ಲಿ ಮತ್ತೆ ಆ ಒಂದು ಟೈಟಲ್ ನ ಹೋಲ್ಡ್ ಮಾಡಿ ಇಟ್ಕೊಂಡು ಮತ್ತೆ ಚಾಂಪಿಯನ್ಸ್ ಆಗೋದಕ್ಕೆ ಇವಾಗಿರೋ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11ಗೆ ಒಳ್ಳೆ ಬ್ಯಾಕಪ್ ಪ್ಲೇಯರ್ ನ ತಗೋ ಬರಲೇಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಸೀಸನ್ ನಾವು 6 ಜನ ಪ್ಲೇಯರ್ಸ್ ನ ರಿಲೀಸ್ ಮಾಡಿದೀವಿ. ಅದರಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್, ಲುಂಗಿ ಎಂಗಿಡಿ, ಮಯಾಂಕ್ ಅಗರ್ವಾಲ್, ಮನೋಜ್ ಪಾಂಡೆಗೆ, ಸ್ವಸ್ತಿಕ್ ಚಿಕಾರ ಅಂಡ್ ಮೋಹಿತ್ ರಾತೆ, ಈ ಒಂದು 6 ಜನ ಪ್ಲೇಯರ್ಸ್ ಅಲ್ಲಿ 5 ಜನ ಪ್ಲೇಯರ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ರಿಲೀಸ್ ಮಾಡ್ತಾರೆ ಅಂತ. ಬಟ್ ಒಂದು ಪ್ಲೇಯರ್ ಸ್ವಸ್ತಿಕ್ ಚಿಕಾರನ ರಿಲೀಸ್ ಮಾಡ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಬಟ್ ಈ ಒಂದು ರಿಲೀಸ್ ಕೂಡ ಆಗೇ ಬಿಡ್ತು. RCB ಒಳ್ಳೆ ಮಗು ತರ ಆಡ್ಕೊಂಡಿದ್ರು. ವಿರಾಟ್ ಕೊಹ್ಲಿ ಅಂತೂ ಬಿಡ್ತಾನೆ ಇರಲಿಲ್ಲ, ಎಲ್ಲಿ ಹೋದ್ರು ಹಿಂದಿಂದೆ ಹೋಗ್ತಾ ಇದ್ರು. ಐ ಥಿಂಕ್ ಅನುಷ್ಕಾ ಶರ್ಮಾ ಏನೋ ಕಂಪ್ಲೇಂಟ್ ಮಾಡಿರ್ತಾರೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಾನಿರ್ಬೇಕು ನಿಮ್ಮಿಂದ ಅವ್ರು ಇರಬಾರ್ದು ಅಂತ ಸುಮ್ಮನೆ ಅಂದ್ರೆ, ಬಿಕಾಸ್ RCB ಯಾವ ತರ ಚಾನ್ಸ್ ಇಲ್ಲ ಮಗ ಸ್ವಸ್ತಿಕ್ ಚಿಕಾರಗೆ. ಯಾಕಂತ ಹೇಳಿದ್ರೆ RCB ಫುಲ್ ಪ್ಯಾಕ್ ಟೀಮ್ ಆಗಿದೆ. ಸೊ ಇವರು ಸಕ್ಕ T20 ಬ್ಯಾಟ್ಸ್ಮನ್ ಡೊಮೆಸ್ಟಿಕ್ ಅಂತೂ ಫೈರ್ ಮಾಡ್ತಾ ಇದಾರೆ. ಇಂಥ ಟ್ಯಾಲೆಂಟ್ ನ ಸುಮ್ಮನೆ ಇಟ್ಕೊಂಡು ಜಾಗ ಕೊಡಕ್ ಆಗಿಲ್ಲ ಅಂತ ಹೇಳಿದ್ರೆ ಅದು ವೇಸ್ಟ್ ಮಾಡ್ದಂಗೆ ಅರ್ಥ ಅಲ್ವಾ. ಸೊ ಅದಕ್ಕೋಸ್ಕರ RCB ರಿಲೀಸ್ ಮಾಡಿದೆ ಅಂತ ನನಗೇನೋ ಅನ್ನಿಸ್ತದೆ, ಬೇರೆ ಟೀಮ್ಗಾದ್ರೂ ಹೋಗಿ ಪರ್ಫಾರ್ಮ್ ಮಾಡ್ಲಿ ಅಂತ. ಸೊ RCB ಅವರು ಲಿಯಾಮ್ ಲಿವಿಂಗ್ಸ್ಟನ್ ಬಿಟ್ಟಿದ್ದು ಎಕ್ಸ್ಪೆಕ್ಟೇಷನ್ ಇದ್ದಿದೆ. ಯಾಕಂತ ಹೇಳಿದ್ರೆ ಅವರು ಅಷ್ಟನ್ನು ಪರ್ಫಾರ್ಮ್ ಮಾಡಿಲ್ಲ. ಅಂಡ್ RCB ಅಲ್ಲಿ 16,40,00,000 ಇಟ್ಕೊಂಡಿದ್ದಾರೆ. ಮತ್ತೆ 8 ಸ್ಲಾಟ್ ಖಾಲಿ ಇದೆ. 2 ಓವರ್ಸೀಸ್ ಪ್ಲೇಯರ್ಸ್ಗೆ ಸ್ಲಾಟ್ ಕೂಡ ಖಾಲಿ ಇದೆ. RCB ಆಲ್ರೆಡಿ ಪ್ಲೇಯಿಂಗ್ 11 ಬೆಂಕಿ ತರ ಇದೆ. ಪ್ಲೇಯಿಂಗ್ 11 ಕಡೆ ನೋಡಿದ್ರೆ ಫಿಲ್ಸಾಲ್ಟ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ರಜತ್ ಪಟಿದಾರ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ರೊಮಾರಿಯೋ ಸಫರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್ ಅಂಡ್ ಜೋಶ್ ಹೇಸಲ್ವುಡ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋದೇ ಸುವೇಶ್ ಶರ್ಮಾ ಮಗ. ಇದು ಫಿಕ್ಸ್ 12 ಮೆಂಬರ್ಸ್ ಆಡೋ ಪ್ಲೇಯಿಂಗ್ 11 ಓಕೆನಾ, ಪ್ಲೇಯಿಂಗ್ 12 ಓಕೆನಾ. ಇದರಲ್ಲಿ ಫಾರಿನ್ ಪ್ಲೇಯರ್ಸ್ ಇರೋದು ಫಿಲ್ಸಾಲ್ಟ್, ಟೀಮ್ ಡೇವಿಡ್, ರೊಮಾರಿಯೋ ಸಫರ್ಡ್, ಜೋಶ್ ಹೇಸಲ್ವುಡ್ ಇದಾರೆ. ಇವರಂತೂ ಕಾಯಮು ಅಲ್ಲೇ ಇರ್ತಾರೆ, ಜಾಗನ ಅಲ್ಲಾಡ್ಸಕ್ ಆಗಲ್ಲ. ಯಾಕಂದ್ರೆ ಆ ತರ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಇವರಿಂದ ಕಡೆಯಿಂದ ಏನಾದ್ರು ಆ ತರ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಇವಾಗ ರಿಪ್ಲೇಸ್ಮೆಂಟ್ ನೋಡ್ಲೇಬೇಕು. ಸೊ ಲಿಯಾಮ್ ಲಿವಿಂಗ್ಸ್ಟನ್, ಲುಂಗಿ ಎಂಗಿಡಿ ಕೂಡ ಫಾರಿನ್ ಪ್ಲೇಯರ್ಸ್, ಒಬ್ಬ ಆಲ್ರೌಂಡರು ಮತ್ತೆ ಒಬ್ರು ಪೇಸ್ ಅಟ್ಯಾಕ್ ಅಲ್ಲಿ. ಇವಾಗ ಏನಾದ್ರು ಜೋಶ್ ಹೇಸಲ್ವುಡ್ಗೆ ತುಂಬಾ ವರ್ಕ್ ಲೋಡ್ ಸಾಕಾಗಿದೆ ಇವಾಗ. ಲಾಸ್ಟ್ ಸೀಸನ್ ನಮ್ಗೆ ಆಕ್ಚುಲಿ ಲುಂಗಿ ಎಂಗಿಡಿದು ಕೂಡ ರಿಪ್ಲೇಸ್ಮೆಂಟ್ ಇದ್ರು ಜೋಶ್ ಹೇಸಲ್ವುಡ್ಗೆ. ಬಟ್ ಇವಾಗ ಜೋಶ್ ಹೇಸಲ್ವುಡ್ಗೆ ತುಂಬಾ ವರ್ಕ್ ಲೋಡ್ ಇರೋದ್ರಿಂದ ಅವ್ರು ಆಶಸ್ ಕೂಡ ಆಡ್ತಾ ಇದಾರೆ. ಮತ್ತೆ T20 ವರ್ಲ್ಡ್ ಕಪ್ ಕೂಡ ಮುಗಿಸ್ಕೊಂಡು ಬರಬೇಕು, ತುಂಬಾ ವರ್ಕ್ ಇರುತ್ತೆ. ಆ ಟೈಮಲ್ಲಿ ಏನಾದ್ರು ಆದರೆ ಇವ್ರಿಗೆ ಇವಾಗ ಟಾರ್ಗೆಟ್ ಮಾಡೋ ಪ್ಲೇಯರ್ಸ್ ಯಾರಂತ ಹೇಳಿದ್ರೆ, ಫಸ್ಟ್ ಪ್ಲೇಯರ್ ಜೋಕಬ್ ಡುಫಿ ಅಂತ ನ್ಯೂಜಿಲೆಂಡ್ ಪ್ಲೇಯರ್, ಸಖತ್ ಹೈ ಡಿಮ್ಯಾಂಡ್ ಇರ್ತಾರೆ ಈ ಒಂದು IPL 2026 ಮಿನಿ ಆಪ್ಷನ್ ಅಲ್ಲಿ. ಯಾಕಂತ ಹೇಳಿದ್ರೆ ಅಷ್ಟು ಸಖತ್ತಾಗಿ ಬೌಲಿಂಗ್ ಕೂಡ ಮಾಡ್ತಾರೆ T20 ಅಲ್ಲಿ ಮತ್ತೆ ODI ಫಾರ್ಮೆಟ್ ಅಲ್ಲಿ ಸಖತ್ತಾಗಿ ಬೆಂಕಿದಾರ ಬೌಲಿಂಗ್ ಮಾಡ್ತಾರೆ. ಹೈ ಡಿಮ್ಯಾಂಡ್ ಪ್ಲೇಯರ್ ಈ ಒಂದು ಸೀಸನ್ಗೆ ನೆನ್ಪಿಟ್ಕೊಳ್ಳಿ. ಅಂಡ್ 2ನೇ ಪ್ಲೇಯರ್ RCB ಟಾರ್ಗೆಟ್ ಮಾಡೋದು ಜೆರ್ಲಾಂಡ್ ಕೋಸಿ ಅಂತ. ಯಾಕಂತ ಹೇಳಿದ್ರೆ ಆಲ್ರೆಡಿ ಆಡಿರೋ ಎಕ್ಸ್ಪೀರಿಯನ್ಸ್ ಕೂಡ ಇದೆ IPL ಅಲ್ಲಿ. ಮತ್ತೆ ಸೌತ್ ಆಫ್ರಿಕಾ ಪ್ಲೇಯರ್ ಜೋರ ಆಗ್ತಾರೆ ಮಗ, ಅವ್ರ ಕಡೆ ಜೋರ ಆಗ್ತಾರೆ. ಅಂಡ್ ಇವ್ರಿಗೆ ಬ್ಯಾಟಿಂಗ್ ಅಲ್ಲಿ ಕೂಡ ದೂರ ಹೊಡಿತಾರೆ. ಬಟ್ ಅಷ್ಟೊಂದೇನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಇವ್ರ ಕಡೆಯಿಂದ. 2ನೇ ಪ್ಲೇಯರ್ RCB ಟಾರ್ಗೆಟ್ ಮಾಡೋದು. ಮತ್ತೆ ಪೇಸ್ ಅಟ್ಯಾಕ್ ಅಲ್ಲಿ 3ನೇ ಪ್ಲೇಯರ್ ರಜಿ ಟಾಫ್ಲಿ ಅಂತ. ಇವರಂತೂ ಲೆಫ್ಟಿ, ಸಖತ್ ಅಡ್ವಾಂಟೇಜ್ ಇರುತ್ತೆ, ಉದ್ದ ಕೂಡ ಇದಾರೆ. RCB ಕೂಡ ಆಲ್ರೆಡಿ ಕೂಡ ಆಡಿದರೆ. ಬಟ್ ಇಂಜುರಿ ಪ್ರೋ ಇವ್ರಿಗೆ ಯಾವಾಗ ಇಂಜುರಿ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಇಂಜುರಿ ಯಾವಾಗ ಆಗ್ತಾ ಇರುತ್ತೆ. ಬಟ್ ಇವಾಗ ರಿಕವರಿ ಆಗಿದೆ. RCB ಇವ್ರನ್ನು ಕೂಡ ನೋಡ್ಬೋದು ಪೇಸ್ ಅಟ್ಯಾಕಿಂಗ್ ಅಲ್ಲಿ. ಮತ್ತೆ ಇಂಡಿಯನ್ ಪೇಸ್ ಅಟ್ಯಾಕ್ ಯಾರನ್ನು ನೋಡ್ತಾರೆ ಅಂತ ಹೇಳಿದ್ರೆ ಸಿಮರ್ಜಿತ್ ಸಿಂಗ್ ಅಂತ ಇದ್ದಾರೆ. ಇವರೊಂದು ತುಂಬಾ ಹೈಟ್ ಇದೆ ಮಗ, ಇವ್ರಿಗೆ ಹೈಟೇ ಅಡ್ವಾಂಟೇಜ್, ಜೋರು ಕೂಡ ಆಗ್ತಾರೆ. IPL ಆಡಿರೋ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಡೊಮೆಸ್ಟಿಕ್ ಅಂತೂ ಸಖತ್ತಾಗಿ ಬೌಲಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇದು ಫಸ್ಟ್ ಪ್ಲೇಯರ್ ನ RCB ಟಾರ್ಗೆಟ್ ಮಾಡೋದು ಆಕ್ಷನ್ ಅಲ್ಲಿ. ಮತ್ತೆ 2ನೇ ಪ್ಲೇಯರ್ ಆಲ್ರೌಂಡರ್. ಯಾಕಂತ ಹೇಳಿದ್ರೆ ಲಿಯಾಮ್ ಲಿವಿಂಗ್ಸ್ಟನ್ ಬಿಟ್ಟಿರೋದ್ರಿಂದ ಅವರು ಕೂಡ ಮಿಡಲ್ ಆರ್ಡರ್ ಅಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಮತ್ತೆ ಸ್ಪಿನ್ ಕೂಡ ಆಫ್ ಸ್ಪಿನ್, ಲೆಗ್ ಸ್ಪಿನ್ ಕೂಡ ಮಾಡ್ತಾ ಇದ್ರು. ಸೊ ಇವರಿಗೆ ರಿಪ್ಲೇಸ್ಮೆಂಟ್ ಆಗಿ ತಗೋಬರ್ಬೇಕಂದ್ರೆ ಒಬ್ಬ ಸ್ಪಿನ್ನರ್ ತಗೋಬರ್ಬೇಕಿಲ್ಲ ಅಂತ ಹೇಳಿದ್ರೆ ಬ್ಯಾಟರ್ ನ ತಗೋಬರ್ಬೇಕು. ನನ್ನ ಪ್ರಕಾರ ಬ್ಯಾಟರ್ ನ ತಗೋಬಾರ್ದು ಒಳ್ಳೇದಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಡೇವಿಡ್ ಮಿಲ್ಲರ್ ಇದಾರೆ ಮಗ ಈ ಒಂದು ಆಕ್ಷನ್ ಅಲ್ಲಿ. ಸೊ ಇವ್ರನ್ನೇನಾದ್ರು ಎತ್ಕೊಂಡು ಬಂದ್ರೆ, ಡೇವಿಡ್ ಮಿಲ್ಲರ್ ಏನಾದ್ರು RCB ಎತ್ಕೊಂಡು ಬಂದ್ರೆ ಈ ಒಂದು ಸೀಸನ್ ಹೇಳ್ತಾ ಇದ್ದೀನಿ. ಬಟ್ ತುಂಬಾ ಕಷ್ಟ ಡೇವಿಡ್ ಮಿಲ್ಲರ್ ಸಿಗೋದು. ಯಾಕಂತ ಹೇಳಿದ್ರೆ ಫಾರಿನ್ ಪ್ಲೇಯರ್ಸ್ ತುಂಬಾ ಜನ ಕಡಿಮೆ ಇದಾರೆ. ನಿಮ್ಗೆ ಗೊತ್ತಿರಂಗೆ ಫಾಫ್ ಇಲ್ಲ, ಮೊಯಿನ್ ಅಲಿ ಇಲ್ಲ, ಅಂಡ್ ರೆಜಲ್ ಇಲ್ಲ, ಅಂಡ್ ಯಾರು ಇನ್ನ ಮ್ಯಾಕ್ಸ್ವೆಲ್ ಇಲ್ಲ. ತುಂಬಾ ಜನ ಪ್ಲೇಯರ್ಸ್ ಕೂಡ ಇಲ್ಲ. PSL ಪಾಕಿಸ್ತಾನ್ ಪ್ರೀಮಿಯರ್ ಆಗಿ ಆಡೋದಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಸೊ ಇವ್ರಿಗೆ ಈ ಒಂದು ಸೀಸನ್ ಪಕ್ಕ ಐ ಡಿಮ್ಯಾಂಡ್ ಹೋಗ್ತಾರೆ. ಅಂಡ್ ಡೇವಿಡ್ ಮಿಲ್ಲರ್ ಕರ್ಕೊಂಡ್ಬಂದ್ರೆ ಚೆನ್ನಾಗಿರುತ್ತೆ. RCB ಇದನ್ನ ಟಾರ್ಗೆಟ್ ಮಾಡಿರ್ತಾರೆ. ಬಟ್ ತುಂಬಾ ಅಮೌಂಟ್ ಕಡಿಮೆ ಆಗಿರೋದ್ರಿಂದ ನೋಡ್ಬೇಕೇನ್ ಮಾಡ್ತಾರೆ ಅಂತ. ಮತ್ತೆ 3ನೇ ಪ್ಲೇಯರ್ ಸ್ಪಿನ್ ಅಟ್ಯಾಕ್ ಅಲ್ಲಿ ಮೋಹಿತ್ ರಾತೆಗೆ ರಿಪ್ಲೇಸ್ಮೆಂಟ್ ನೋಡ್ತಾ ಇರೋದಂತ ಹೇಳಿದ್ರೆ ಕರಣ್ ಶರ್ಮಾ, ರಾಹುಲ್ ಚಹರ್ ಇದಾರೆ, ರವಿ ಬಿಷ್ಣೋಯ್ ಇದಾರೆ. 3 ಜನ ಕೂಡ ಲೆಗ್ ಸ್ಪಿನ್ನರು. ಅದರಲ್ಲಿ ರವಿ ಬಿಷ್ಣೋನ ಪಿಕ್ ಮಾಡಿದ್ರೆ ಚೆನ್ನಾಗಿರುತ್ತೆ RCB ಟಾರ್ಗೆಟ್ ಮಾಡಿ. ಯಾಕಂತ ಹೇಳಿದ್ರೆ RCBಗೆ ಬೇಕಾಗಿರೋದೆ ಈ ಲೆಗ್ ಸ್ಪಿನ್ನರ್ಸು.
ಯಾರಿದ್ದಾರೆ ಎಕ್ಸ್ಪೀರಿಯನ್ಸ್? ಸುರೇಶ್ ಶರ್ಮಾ ಇದ್ದಾರೆ. ಸೊ ಅವ್ರಿಗೆ ನಾನು ಬ್ಯಾಕಪ್ ಆಗಿ ಇವ್ರನ್ನ ಇಟ್ಕೋಬಹುದು. ನಾಲ್ಕನೇ ಟಾರ್ಗೆಟ್ ಪ್ಲೇಯರ್ ಟಾಪ್ ಆರ್ಡರ್ ಬ್ಯಾಟರ್ಸ್ ಮಗ. ಬಿಕಾಸ್ RCB ಇವಾಗ ಸ್ವಸ್ತಿ ಚಿಕ್ಕರ ಇದ್ರು ಅವ್ರನ್ನು ಕೂಡ ಬಿಟ್ಟಿದ್ದಾರೆ, ಮಯಾಂಕ್ ಅಗರ್ವಾಲ್ ಇದ್ರು ಕೂಡ ಅವ್ರನ್ನು ಕೂಡ ಬಿಟ್ಟಿದ್ದಾರೆ. ಬಿಕಾಸ್ ಮಯಾಂಕ್ ಅಗರ್ವಾಲ್ ಮತ್ತೆ ತಗೋಬಹುದು ಅಂತ ಅನ್ನಿಸ್ತದೆ, ನೋಡೋದು ಏನಾಗುತ್ತೆ ಅಂತ. ಬಟ್ ಅವ್ರಿಗೆ ಸಿಗಿಲ್ಲ ಅಂತ ಹೇಳಿದ್ರೆ RCBಗೆ ವೆಂಕಟೇಶ್ ಅಯ್ಯರ್ ಇದ್ದಾರೆ ಅಂಡ್ ಮಣಿಪಾಲ್ ರೋಡ್ ಕೂಡ ಇದ್ದಾರೆ. ಮಣಿಪಾಲ್ ರೋಡ್ ಆಲ್ರೆಡಿ ನಮ್ಮ RCB ಕೂಡ ಆಡಿದ್ದಾರೆ. ಅಂಡ್ ವೆಂಕಟೇಶ್ ಅಯ್ಯರ್ ಲಾಸ್ಟ್ ಸೀಸನ್ ಹೈಯೆಸ್ಟ್ ಅಮೌಂಟ್ ಗೆ ಹೋಗಿದ್ರು, ಬಟ್ 0 ಪರ್ಫಾರ್ಮೆನ್ಸ್. ಬಟ್ ಎಲ್ಲರೂ ಕೂಡ ಒಂದ್ ಸೀಸನ್ ಹಾಗೆ ಆಗುತ್ತೆ, ಪರ್ಫಾರ್ಮ್ ಮಾಡಿದ್ರು ಇರ್ತಾರೆ, ಒಂದ್ ಸೀಸನ್ ಪರ್ಫಾರ್ಮ್ ಮಾಡಿದ್ರು ಇರ್ತಾರೆ. ಬಟ್ RCBಗೆ ಇವರು ಬ್ಯಾಕಪ್ ಪ್ಲೇಯರ್ ಆಗಿ ವೆಂಕಟೇಶನ್ನ ತಗೋಬಹುದು ಅಂತ ನನಗೇನೋ ಅನ್ನಿಸ್ತದೆ. ಸೊ ಇಷ್ಟು ಜನ ಪ್ಲೇಯರ್ಸ್ ಅಲ್ಲಿ RCBಗೆ ನಿಮ್ಮ ಪ್ರಕಾರ ಯಾರನ್ನ ತಗೋಬಹುದು ಅಂತ ಅನ್ಸುತ್ತೆ? ಯಾಕಂತ ಹೇಳಿದ್ರೆ RCBಗೆ ಆಲ್ರೆಡಿ ಪ್ಯಾಕ್ ಆಗಿದೆ 11. ಸೊ ಇನ್ನೊಂದ್ ಸ್ವಲ್ಪ ಬೆಂಕಿ ಪ್ಲೇಯರ್ಸ್ ನ ತಗೋಬೇಕಾಗಿದೆ RCB. ಸ್ವಲ್ಪ ಏನಾದ್ರು ಎಡ್ವರ್ಟ್ ಆದರೆ ಆಗದ್ ಬೇಡ, ಆಗೋದು ಇಲ್ಲ. RCB ಸಲ ಅವರೇ ಕಪ್ ಗೆಲ್ಲೋದು. 2026 RCB ಚಾಂಪಿಯನ್ಸ್. ಬಿಕಾಸ್ ಆ ತರ ಟೀಮ್ ಆಲ್ರೆಡಿ ಬಿಲ್ಡ್ ಆಗ್ಬಿಟ್ಟಿದೆ. ಸ್ವಲ್ಪ ಏನಾದ್ರು ಉಲ್ಟಾ ಹೊಡೆದ್ರೆ RCB ಒಳ್ಳೆ ಬ್ಯಾಕಪ್ ನ ತಗೊಳ್ಳಿ. ಈ ಒಂದು 16,40,00,000 ಅಂತ. ನಿಮ್ಗೆ RCBಗೆ ಯಾರ್ಯಾರು ಬರಬೇಕು ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಈ ಒಂದು ಟಾರ್ಗೆಟ್ ನ ಮಾಡಿದ್ರೆ RCB ಸಾಕಾಗಿರುತ್ತೆ. ಮತ್ತೆ ಯಂಗ್ ಪ್ಲೇಯರ್ಸ್ ಕೂಡ ಇದ್ದಾರೆ ಡೊಮೆಸ್ಟಿಕ್ ಅಲ್ಲಿ. ಈ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಲಿ ಕೂಡ ಪರ್ಫಾರ್ಮ್ ಮಾಡೋರು ಕೂಡ ಸಿಗ್ತಾರೆ. ಲೆಫ್ಟ್ ಆರ್ಮ್ ಸ್ಪಿನ್ ಬ್ಯಾಟರ್ಸ್ ಎಲ್ಲರೂ ಕೂಡ ಇದ್ದಾರೆ. ಒಳ್ಳೆ ಯಂಗ್ ಪ್ಲೇಯರ್ಸ್ ಕೂಡ ಇದ್ದಾರೆ. ನೋಡ್ಬೇಕು ಏನ್ ಮಾಡ್ತಾರೆ ಅಂತ. RCB ಎಕ್ಸ್ಪೀರಿಯನ್ಸ್ ಹೋದ್ರೆ ಈ ಪ್ಲೇಯರ್ಸ್ ನ ತಗೋಬೇಕು ಅಂತ ಅನ್ನಿಸ್ತದೆ. ನೋಡೋದು ಏನಾಗುತ್ತೆ. ನಿಮ್ ಪ್ರಕಾರ ಯಾರ್ಯಾರು ನಿಮ್ ತಲೆಯಲ್ಲಿದ್ದಾರೆ ಅವ್ರನ್ನ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಒಂದು ಕೆಲಸ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಹೋಗಿ. ನನಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ಬಾಯ್ಸ್ ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.